ಗೈಸ್ ಎಲ್ಲರಿಗೂ ನಾನು ಶಾಲಿನಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಜಸ್ಟ್ 444 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ. ಈ ಒಂದು 444 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಆ್ಯಂಡ್ ಈ ಒಂದು 444 ರುಪೀಸ್ ನೀವು ಪೇ ಮಾಡಿದ್ರೆ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋನ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ ಯಾರೆಲ್ಲ ಬ್ರೇಕಪ್ ಸಿಚುಯೇಷನಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ಆಲ್ರೆಡಿ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಿದ್ದಾರೆ ಅಂತ ಅಂದರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ಅವರ ಜೊತೆ ಯಾವಾಗ ರಿಕನ್ಸಿಲೇಷನ್ ಆಗುತ್ತೆ, ಯಾವಾಗ ರಿಯೂನಿಯನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಎಸ್ ದಿಸ್ ಈ ಒಂದು ರೀಡಿಂಗ್ 2026 ಅಪ್ಕಮಿಂಗ್ ಇಯರ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡೋಣ ರಿಕನ್ಸಿಲೇಷನ್ ಯಾವಾಗ ಆಗುತ್ತೆ, ರಿಕನ್ಸಿಲೇಷನ್ ಆಗತ್ತಾ, ನಿಮ್ಮ ವ್ಯಕ್ತಿಗೋಸ್ಕರ ವೇಟ್ ಮಾಡಬೇಕಾ, ಮೌನ್ ಆಗಬೇಕಾ, ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಮೂನ್ ಕಾರ್ಡ್ ಇದೆ. ಸೊ ಮೂನ್ ಕಾರ್ಡ್ ಓಕೆ, and I mean 10 of Pentacles, 5 of Pentacles, Hierophant, okay, and Lovers ಕಾರ್ಡ್ ಇದೆ. ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ ಅಗೇನ್ 2 ಆಫ್ ಕಪ್ಸ್ ಇದೆ. ಸೊ ಬ್ಯೂಟಿಫುಲ್ ಕಾರ್ಡ್ಸ್ ಅಂತ ಹೇಳ್ತೀನಿ. ಸೊ 2 ಆಫ್ ಕಪ್ಸ್ and ಮೂನ್ ಕಾರ್ಡ್, 10 of Pentacles, so 5 of Pentacles, okay, and Lovers card ಇದೆ and Hierophant. ಸೊ ಎಲ್ಲ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ, ಅವರ ಜೊತೆಗೆ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ ಅಂದರೆ 2 ಆಫ್ ಕಪ್ಸ್ ಇದೆ. ಖಂಡಿತವಾಗ್ಲೂ ಎಸ್, ಖಂಡಿತ ಈ ಒಂದು ವ್ಯಕ್ತಿ ನೀವು ತುಂಬಾ ಲಾಂಗ್ ಟೈಮಿಂದ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರ ಅಂದ್ರೆ ಅಪ್ಕಮಿಂಗ್ ಇಯರ್ ಅಲ್ಲಿ ನಿಮ್ಮಿಬ್ರು ನಡುವೆ ರಿಕನ್ಸಿಲೇಷನ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ರಿಕನ್ಸಿಲೇಷನ್ ಅಂತ ನಾನೇನು ಹೇಳ್ಬೋದು ನೋಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡಿವೈನ್ ಪ್ಲಾನಿಂಗ್. ಸೊ ಇವರು ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕಾಗಿತ್ತು, ಸಪರೇಷನ್ ಆಗಬೇಕಾಗಿತ್ತು, ಇವಾಗ ಮತ್ತೆ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರ್ತಿದ್ದಾರೆ. ಇದೆಲ್ಲಾನು ಕೂಡ ಇಟ್ಸ್ ಅ ಡಿವೈನ್ ಪ್ಲಾನಿಂಗ್. ಸೊ ಏನಕ್ಕೆ ನಿಮ್ಮಿಬ್ರ ಮಧ್ಯೆ ಸಪರೇಷನ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಕಾರ್ಮಿಕ್ ಸೈಕಲ್. ಸೊ ಇಲ್ಲಿ ನೀವಾಗಿರ್ಲಿ, ನಿಮ್ಮ ಪಾರ್ಟ್ನರ್ ಆಗಿರ್ಲಿ, ನಿಮ್ಮ ಪ್ರೀತಿ ಏನು, ನಿಮ್ಮ ಒಂದು ರಿಲೇಶನ್ಶಿಪ್ ವ್ಯಾಲ್ಯೂ ಏನು, ಅಥವಾ ನಿಮ್ಮ ಪರ್ಪಸಸ್ ಏನು ನಿಮ್ಮ ಲೈಫಲ್ಲಿ ಎಲ್ಲಾನು ಕೂಡ ತಿಳ್ಕೊಳ್ಳೋದಿಕ್ಕೆ ಕಾರ್ಮಿಕ್ ಸೈಕಲ್ ನಿಮ್ಮ ಲೈಫಲ್ಲಿ ಬಂದು ಇದರಿಂದ ನೀವು ಸಪರೇಷನ್ ಆಗಿದ್ರಾ ಅಂತ ಹೇಳ್ತಾ ಇದೆ ಕಾರ್ಡಲ್ಲಿ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮ್ಯಾನಿಫೆಸ್ಟಿಂಗ್ ಯು ಬ್ಯಾಕ್ ಅಂತ ಬರ್ತಾ ಇದೆ. ಸೊ ನೀವೇನ್ ನಿಮ್ಮ ವ್ಯಕ್ತಿ ಅವ್ರಿಗೋಸ್ಕರ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಅಂಡ್ ತುಂಬಾ ಈ ಒಂದು ವ್ಯಕ್ತಿನೂ ಕೂಡ ಮಿಸ್ ಮಾಡ್ಕೋತಾ ಇದ್ದಾರೆ, ಮಿಸ್ಸಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೊ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ. ಸೊ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಇಟ್ ಈಸ್ ಅ ಮೂನ್ ಎನರ್ಜಿ. ಮೂನ್ ಎನರ್ಜಿ ಅಂದ್ರೆ ನಿಮ್ಮ ಜೊತೆಗೆ ಕಳೆದಿರುವಂತ ಎಲ್ಲ ಕ್ಷಣಗಳಾಗಿರ್ಬೋದು, ಅಥವಾ ನಿಮ್ಮ ವಿಚಾರದಲ್ಲಿ ಅವರೇ ನಿಮಗೆ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ಆ ಎಲ್ಲ ನೆಗೆಟಿವ್ ಸೈಡ್ ತುಂಬಾನೇ ಅವ್ರು ಯೋಚನೆ ಮಾಡ್ತಾರೆ. ಯಾಕೆಂತಂದ್ರೆ ಅವ್ರಿಗೆ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಮಿಂದ ಏನ್ ದೂರ ಆಗಿದ್ದಾರೆ, ಆ ಒಂದು ವ್ಯಕ್ತಿ ಏನ್ ನಿಮ್ಗೆ ಪೇನ್ ಮಾಡಿದ್ದಾರೆ, ಏನ್ ಹರ್ಟ್ ಮಾಡಿದ್ದಾರೆ, ಸೊ ಯಾವ ಒಂದು ಸಮಯಕ್ಕೆ ನಿಮಗೆ ತುಂಬಾನೇ ಅವಮಾನ ಮಾಡಿದ್ದಾರೆ ಈ ಒಂದು ವ್ಯಕ್ತಿ. ಅಂಡ್ ಇನ್ ದ ಸೇಮ್ ಟೈಮ್ ಅವರಿಂದ ನೀವು ತುಂಬಾ ದುಃಖವಾಗಿದ್ದೀರಾ, ಹರ್ಟ್ ಆಗಿದೆ ಅವರಿಂದ ನಿಮಗೆ. ಸೊ ಇದೆಲ್ಲ ಯೋಚನೆ ಮಾಡಿದಾಗ ತುಂಬಾನೇ ಅವರು ಎಮೋಷನಲ್ ಆಗ್ತಿದ್ದಾರೆ. ಸೊ ತುಂಬಾ ಎಮೋಷನಲ್ ಕನೆಕ್ಷನ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಡೇ ಬೈ ಡೇ ಅವ್ರಿಗೆ ನಿಮ್ಮ ಜೊತೆಗೆ ಎಮೋಷನಲ್ ಕನೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಮ ಜೊತೆಗೆ ಮಾತಾಡ್ಬೇಕು, ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ಯಾವಾಗ್ಲೂ ಕೂಡ ನಿಮ್ಮ ಲೈಫಲ್ಲಿ ಇರಬೇಕು, ಅಂಡ್ ನಿಮಗೆಲ್ಲ ಒಳ್ಳೇದಾಗಬೇಕು. ಸೊ ಇದೆಲ್ಲಾನು ಕೂಡ ಒಂದು ವ್ಯಕ್ತಿ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಕರ್ಮ ಸಿಕ್ಕಿದೆ, ಪಶ್ಚಾತ್ತಾಪ ಆಗಿದೆ. ಸೊ
ಸೊ ಈ ಒಂದು ಕಾರ್ಮಿಕ್ ಸೈಕಲ್ ಇಂದ ನೀವೇನ್ ಸಪರೇಷನ್ ಆಗಿದ್ದೀರಾ, ಸೊ ಸಪರೇಷನ್ ಆಗಿರೋದಕ್ಕೇನೆ ನಿಮ್ಮ ಪ್ರೀತಿ ವ್ಯಾಲ್ಯೂ, ನಿಮ್ಮ ಸಂಬಂಧದ ವ್ಯಾಲ್ಯೂ ನಿಮಗೆ ಇಬ್ಬರಿಗೂ ಗೊತ್ತಾಗಿದೆ. ಅಂಡ್ ಅದ್ರ ಜೊತೆಗೆ ನಿಮ್ಮ ಲೈಫ್ ಪರ್ಪಸ್ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ನಿಮ್ಮ ಲೈಫ್ ಪರ್ಪಸ್ಗೋಸ್ಕರ ನೀವಿಬ್ರು ಸಪರೇಷನ್ ಆಗ್ಬೇಕಾಗಿತ್ತು. ಅದು ಇವಾಗ ಸಪರೇಷನ್ ಆಗಿ ಮತ್ತೆ ನಿಮ್ಮ ಜೀವನದಲ್ಲಿ ಈ ಒಂದು ಕನೆಕ್ಷನ್ ಇಸ್ ಟೇಕಿಂಗ್ ರೀಬರ್ತ್ ಅಂತ ಬರ್ತಾ ಇದೆ. ಸೊ ರೀಬರ್ತ್ ಆಗತ್ತೆ ಮುಂದೆ ಬರುವಂತಹ ದಿನಗಳಲ್ಲಿ. ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಸೊ ದಿಸ್ ಟೈಮ್ ವಿತ್ ಅ ಪಾಸಿಟಿವ್ ಮೈಂಡ್ ಸೆಟ್. ಮತ್ತೆ ಬದಲಾಗಿದ್ದಾರೆ, ಈ ಒಂದು ವ್ಯಕ್ತಿ ಬದಲಾಗ್ತಾ ಇದ್ದಾರೆ ನಿಮಗೋಸ್ಕರ. ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಅವರ ನಡವಳಿಕೆಯಲ್ಲಿ ಚೇಂಜಸ್ ಆಗಿದೆ. ಅಂಡ್ ಅವ್ರೇನೆಲ್ಲ ಇಷ್ಟು ದಿನಗಳ ಕಾಲ ನಿಮ್ಮಿಂದ ದೂರ ಇದ್ದು ಕಲ್ತಿರುವಂತ ಲೆಸನ್ಸ್ ಖಂಡಿತವಾಗ್ಲೂ ಅವ್ರನ್ನ ಚೇಂಜ್ ಮಾಡೋ ಹಾಗೆ ಮಾಡಿದೆ. ಸೊ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಇನ್ ಅ ಗುಡ್ ಮೈಂಡ್ ಸೆಟ್ ಅಂಡ್ ಗುಡ್ ಇಂಟೆನ್ಷನ್ಸ್. ಸೊ ಅವರು ಕೂಡ ನಿಮ್ಮನ್ನ ಡ್ರೀಮ್ ಮಾಡ್ತಿದ್ದಾರೆ ಫಾರ್ ದ ಫಸ್ಟ್ ಟೈಮ್. ದಿಸ್ ಪರ್ಸನ್ ಇಸ್ ಆಲ್ಸೋ ಸಿ ಯು ಇನ್ ಅ ಡ್ರೀಮ್ಸ್. ಅವರ ಡ್ರೀಮ್ಸ್ ಅಲ್ಲಿ ಅವರು ನಿಮ್ಮನ್ನ ನೋಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಒಂದು ವ್ಯಕ್ತಿ ಎಷ್ಟು ಮಟ್ಟಿಗೆ ನಿಮ್ಮನ್ನ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವರಿಗೆ ನೀವು ಬೇಕೇ ಬೇಕು. ಅವ್ರ ಲೈಫಲ್ಲಿ ಯಾರು ಇರ್ಲಿ ಬಿಡ್ಲಿ, ಯಾರು ಸಿಕ್ಕಿದ್ರು ಪರವಾಗಿಲ್ಲ, ನೀವು ಅವ್ರ ಲೈಫಲ್ಲಿ ಇರಬೇಕು ಅನ್ನೋದು ಅವರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಅಂಡ್ 10 of Pentacles ಇದೆ. ಸೊ 10 of Pentacles ಇನ್ ದ ಸೆನ್ಸ್ ಆಲ್ರೆಡಿ ನೀವು ಮ್ಯಾರೇಜ್ ಆಗಿ ದೂರ ಆಗಿದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಿದ್ದಾರೆ. ಅಥವಾ ಇನ್ನು ಮ್ಯಾರೇಜ್ ಆಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬಂದು ರಿಕನ್ಸಿಲೇಷನ್ ಆಗಿ ಅವರು ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಬರ್ತಾ ಇದೆ. ಸೊ ಆಕ್ಚುಲಿ ನೀವು ತುಂಬಾನೇ ವೇಟ್ ಮಾಡ್ತಾ ಇದ್ರ, ನನ್ನ ಲೈಫಲ್ಲಿ ನನ್ನ ವ್ಯಕ್ತಿ ವಾಪಸ್ ಬಂದ ತಕ್ಷಣ ಮ್ಯಾರೇಜ್ ಆಗ್ಬೇಕು. ಸೊ ಏನೆಲ್ಲ ನಿಮ್ಮ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇಟ್ ಇಸ್ ಗೆಟಿಂಗ್ ಫುಲ್ಫಿಲ್ಡ್ ಇನ್ ದ ನೆಕ್ಸ್ಟ್ ಇಯರ್ ಅಂತ ಬರ್ತಾ ಇದೆ. ಅಂಡ್ 5 of Pentacles ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಒಂದು ಬಿಗ್ಗೆಸ್ಟ್ ಲಾಸ್ ನಿಮ್ಮ ವ್ಯಕ್ತಿ ಅನುಭವಿಸಿ ಅವರು ತುಂಬಾನೇ ಐಸೋಲೇಟೆಡ್ ಆಗ್ತಿದ್ದಾರೆ. ಅಂದ್ರೆ ಯಾರ ಜೊತೆನೂ ಜಾಸ್ತಿ ಬೆರೀತಾ ಇಲ್ಲ, ಏಕಾಂಗಿ ಆಗ್ತಿದ್ದಾರೆ. ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಡ್ರೈನ್ ದೇರ್ ಎನರ್ಜಿ. ಅಂದ್ರೆ ಅವರ ಯೋಚನೆಗಳೆಲ್ಲಾನು ಕೂಡ ಟಯರ್ಡ್ ಆಗ್ತಾ ಇದೆ, ಡ್ರೈನ್ ಆಗ್ತಾ ಇದೆ. ಸೊ ನಾನು ಸುಮ್ಮನೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಸರಿ ಹೋಗಲ್ಲ, ಆಕ್ಷನ್ ತಗೋಬೇಕು. ಸೊ ಅವರು ನನ್ನ ಜೀವನದಲ್ಲಿ ವಾಪಸ್ ಬರಬೇಕು ಅಂದ್ರೆ ನಾನು ಏನಾದ್ರೂ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವ್ರು ಹೆಂಗ್ ಬರ್ತಾರೆ, ಇದೆಲ್ಲ ಅವ್ರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಲವರ್ಸ್ ಕಾರ್ಡ್ ಇದೆ. ಸೊ ಲವರ್ಸ್ ಕಾರ್ಡ್ ಇನ್ ದ ಸೆನ್ಸ್ ದಿಸ್ ಇಸ್ ಅ ಪಾರ್ಟ್ನರ್ಶಿಪ್, ಡೆಸ್ಟಿನಿ ಪಾರ್ಟ್ನರ್ಶಿಪ್ ಕಾರ್ಡ್. ಅಂಡ್ ಇನ್ ದ ಸೇಮ್ ಟೈಮ್ ಟ್ವಿನ್ ಫ್ಲೇಮ್ ಅಂತಾನು ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಟ್ವಿನ್ ಫ್ಲೇಮ್. ಅಂಡ್ ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಒಂದು ಪಾಸ್ಟ್ ಲೈಫ್ ಇಂದ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ. ಅಥವಾ ಅವ್ರಿಗೋಸ್ಕರ ನೀವು ಪ್ರತಿ ಸತಿನೂ ಬರ್ತನ ತಗೋತಾ ಇರ್ಬೋದು. ಅಥವಾ ಈ ಒಂದು ವ್ಯಕ್ತಿ ಸಮ್ವನ್ ಇಸ್ ಫ್ರಮ್ ಯೋರ್ ಪಾಸ್ಟ್. ಸೊ ಈ ಒಂದು ಲೈಫಲ್ಲಿ ಮಾತ್ರನೇ ಅವರು ನಿಮ್ ಜೀವನದಲ್ಲಿ ಬಂದಿಲ್ಲ. ಸೊ ಪ್ರತಿಯೊಂದು ಲೈಫಲ್ಲೂ ಅವ್ರು ನಿಮ್ ಜೊತೆಗಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಕನೆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ನಿಮ್ಮಿಬ್ರ ಮಧ್ಯ ಅಷ್ಟೊಂದೇನು ನನಗೇನ್ ಕಾಣಿಸ್ತಿದೆ ಅಂದ್ರೆ ಇಟ್ಸ್ ಆಲ್ ಅಬೌಟ್ ದ ಕಾರ್ಮಿಕ್ ಸೈಕಲ್. ಸೊ ಕಾರ್ಮಿಕ್ ಸೈಕಲ್ ಅಲ್ಲಿ ಈ ಒಂದು ವ್ಯಕ್ತಿನ ನೀವು ಭೇಟಿ ಮಾಡಿದೀರಾ. ಆ ಒಂದು ವ್ಯಕ್ತಿ ಅಥವಾ ಪ್ರೀತಿ ವ್ಯಾಲ್ಯೂಸ್ ಅಥವಾ ನಿಮ್ಮ ಪರ್ಪಸ್ಗೋಸ್ಕರ ನೀವಿಬ್ರು ಸಪರೇಷನ್ ಆಗಿದ್ದೀರಾ ಅಂತ ಬರ್ತಾ ಇದೆ. ಸೊ ಸಪರೇಷನ್ ಆಗ್ಬೇಕು ಅಂತ ಅಂದ್ರೆ ಒಂದು ರೀಸನ್ ಬೇಕಾಗಿತ್ತು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ರೀಸನ್ ಸಿಕ್ಕಿದೆ, ಆ ರೀಸನ್ ಇಂದ ನೀವು ದೂರ ಆಗಿದ್ದೀರಾ. ಸೊ ಇದು ನಾನು ಹೇಳ್ಬಹುದು. ಸೊ ಇರೋಫೆಂಟ್ ಇರೋದ್ರಿಂದ ನಿಮ್ಮ ಟ್ರೆಡಿಷನಲ್, ಅವರ ಟ್ರೆಡಿಷನ್ ಅಥವಾ ರಿಲಿಜನ್ ಬೇರೆ ಬೇರೆ ಇರ್ಬೋದು, ಬಟ್ ಪ್ರೀತಿ ಒಂದೇ ಅಂತ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ನೀವು ಎಷ್ಟು ದಿನಗಳ ಕಾಲ ಒಂದು ವ್ಯಕ್ತಿಗೋಸ್ಕರ ಏನು ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರು ನನ್ನ ಜೀವನದಲ್ಲಿ ಬಂದೇ ಬರ್ತಾರೆ ಅಂತ ನೀವೇನು ಹೋಪ್ಸ್ ಇಟ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಸೊ ಖಂಡಿತ ಒಂದು ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗಿದೆ, ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ, ನಿಮ್ಮ ಪ್ರೀತಿಗೆ ಇರುವಂತ ಶಕ್ತಿ ಗೊತ್ತಾಗಿದೆ. ಸೊ ಈ ಒಂದು ವ್ಯಕ್ತಿಗೆ ಆ ಎನಿ ಕಾಸ್ಟ್ ಅವರ ಲೈಫಲ್ಲಿ ನೀವು ಇರಲೇಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಇನ್ ದ ನೆಕ್ಸ್ಟ್ 2 to 3 months ಒಳಗಡೆ ಅಥವಾ 2-3 weeks ಒಳಗಡೆ ಬರ್ತಾರೆ. ಸೊ ವೇಟ್ ಮಾಡಿ. ಅಂಡ್ ಖಂಡಿತವಾಗ್ಲೂ ದಿಸ್ ಇಯರ್ ವಿಲ್ ಬಿ ಬ್ರಿಂಗಿಂಗ್ ಯು ಸೋ ಮಚ್ ಆಫ್ ಜಾಯ್, ಅಪಾರ್ಚುನಿಟಿ, ಅಂಡ್ ಯು ಆರ್ ಅಟ್ರಾಕ್ಟಿಂಗ್ ಲವ್ ಫ್ರಮ್ ಯುವರ್ ಪರ್ಸನ್. ಸೊ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ನ್ಯೂ ಚಾಪ್ಟರ್ ಓಪನ್ ಆಗ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಇಷ್ಟು ದಿನಗಳ ಕಾಲ ನೀವೇನೆಲ್ಲ ಕಳ್ಕೊಂಡಿದ್ದೀರಾ ಅದೇ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಮತ್ತೆ ವಾಪಸ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫ್ರಮ್ ಯೋರ್ ಪಾಸ್ಟ್ ಲೈಫ್ ಪಾರ್ಟ್ನರ್. ಅಂಡ್ ಇದೆಲ್ಲ ನಡಿಲೇಬೇಕು ಅಂತ ಇಟ್ಸ್ ಆಲ್ರೆಡಿ ರಿಟರ್ನ್ ಇನ್ ದ ಸ್ಟಾರ್ಸ್. ಸೊ ಡೆಸ್ಟಿನಿ ಏನ್ ಪ್ಲಾನ್ ಮಾಡಿದೆ ಅದು ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಸೊ ಖಂಡಿತವಾಗ್ಲೂ ಒಂದು ವ್ಯಕ್ತಿಗೋಸ್ಕರ ನಿಮ್ಮ ಜೀವನವನ್ನ ವೇಟ್ ಮಾಡಬಹುದಾ ಅಂದ್ರೆ ಖಂಡಿತ ವೇಟ್ ಮಾಡಿ. ಸೊ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ರಿಕನ್ಸಿಲೇಷನ್ ಇಸ್ ಟೇಕಿಂಗ್ ಪ್ಲೇಸ್ ಅಂಡ್ ನಿಮ್ಮ ಜೀವನದಲ್ಲಿ ಮಿರಾಕಲ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ನಥಿಂಗ್ ಟು ವರಿ. ಸೊ ಇಷ್ಟು ದಿನಗಳ ಕಾಲ ನೀವೇನು ವರಿ ಮಾಡ್ಕೊಂಡಿದ್ದೀರಾ ಅದೆಲ್ಲದಕ್ಕೂ ಮುಂದೆ
ಬರುವಂತ ದಿನಗಳಲ್ಲಿ ನಿಮ್ಗೆ ಉತ್ತರ ಸಿಗುವಂತ ಸಮಯ ಬಂದಿದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಅವ್ರು ಎಲ್ಲೇ ಹೋದ್ರು, ಎಷ್ಟೇ ದಿನದಲ್ಲಿ ಅವ್ರು ಯಾರ ಜೊತೆಗಾದ್ರೂ ಇದ್ರೂ ಕೂಡ this person is yours. So this is what the universe is trying to tell you. ಸೊ ಯೂನಿವರ್ಸ್ ಅಲ್ಲಿ ಸ್ಟಾರ್ಸ್ ಅಲ್ಲಿ ಡೆಸ್ಟಿನಿಯಲ್ಲೇ ಈ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಅಂತ ಬರ್ದಿದ್ದಾರೆ. ಸೊ ಅದನ್ನ ಸೇರೋದಕ್ಕೆ ಇಷ್ಟೆಲ್ಲ ಡ್ರಾಮಾಗಳು ಆಗಿದೆ ಯೂನಿವರ್ಸ್ ಮತ್ತೆ ನಿಮ್ಮಿಬ್ಬರ ಮಧ್ಯ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.